ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಉಪ್ಪಿಟ್ಟನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ತೆಳುವಾಗಿ ಮಾಡುವಂಥ ಉಪ್ಪಿಟ್ಟು ಯಾರು ಬೇಕಾದರೂ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಿ ನೋಡಿ, 1 ಲೋಟ ರವೆ ತೊಗೊಂಡಿದ್ದೀನಿ, 1-2 ಈರುಳ್ಳಿ ಅದಕ್ಕೆ, ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಅದನ್ನು ತೊಗೊಂಡಿದ್ದೀನಿ. ಆಪ್ಷನಲ್, ಮೆಂತ್ಯ ಸೊಪ್ಪು ಇದ್ದರೆ ಉಪಯೋಗಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡ್ಬೇಕು. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಉಪ್ಪಿಟ್ಟು ಮಾಡೋದಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬಾಂಬೆ ರವೆ ಅಂತಾರಲ್ಲ, ಉಪ್ಪಿಟ್ಟು ರವೆ, ಲೋಕಲ್ ರವೆ, ಅದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವುದೋ ತರಕಾರಿ ಇರಲ್ಲ, ಯಾವುದೂ ಇಲ್ಲ ಅಂತಂದರೆ ರಾತ್ರಿ ಹೊತ್ತು ನೋಡಿ ದಿಢೀರಾಗಿ ಈ ರೀತಿ ಮಾಡ್ಕೋಬೋದು. ಸೊ ಬ್ಯಾಚುಲರ್ಸು ಎಲ್ಲರೂ ಈಸಿಯಾಗಿ, ಇಲ್ಲಿ ಬಿಗಿನರ್ಸ್ ಎಲ್ಲರಿಗೂ ಈಸಿಯಾಗಿ ಮಾಡುವಂಥ ಉಪ್ಪಿಟ್ಟಿದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ, ಈರುಳ್ಳಿ ಎಲ್ಲ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಮಾಡೋಕ್ಕೆ ಬರದೇ ಇರೋರು. ತೆಳುವಾಗಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತಂತೂ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ಸೊ ನೋಡಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ನಾನು ಎತ್ತಿಟ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ. ಉಪ್ಪಿಟ್ಟು ಇಷ್ಟಪಡದವರು ಕೂಡ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಈ ಥರ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಯಾವ ರೀತಿ ಖಾರಕ್ಕೆ ಅನುಗುಣವಾಗಿ ನೀವು ತೊಗೋಬೋದು. ಸೊ ನಾನು ಇಲ್ಲಿ 1 ಲೋಟಕ್ಕೆ ಎಷ್ಟು ಬೇಕು ಅಂತ ತೊಗೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ. ಸೊ ಇವಾಗ ಉಪ್ಪಿಟ್ಟು ಮಾಡೋಣ ಬನ್ನಿ. ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ತೋರಿಸಿಲ್ಲ ನಿಮಗೆ. ಸೊ ರವೆನ ಹುರ್ಕೋಬೇಕು, ಸ್ವಲ್ಪ ಕಲರ್ ಬರೋಂಗೆ ಹುರ್ಕೋಬೇಕು, ಇದು ಒಂಬಣ್ಣ ಬರುವಾಗ. ಯಾಕಂದರೆ ರವೆ ಹಸಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ಹುರ್ಕೋಬೋದು. ಸೊ ಸ್ವಲ್ಪ ಕಲರ್ ಬರೋವಾಗೆ ಹುರ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲೊಂದು 3-4 ಸ್ಪೂನ್ ಉಪ್ಪಿಟ್ಟಿಗೆ ಕೊಬ್ಬರಿ ಎಣ್ಣೆ ಹಾಕೋತಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕೋಬೋದು. ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ ನೋಡಿ ಇಲ್ಲಿ. ಸೊ ಸ್ವಲ್ಪ ಚಟಪಟ ಅಂದಾದಮೇಲೆ ಸಾಸಿವೆ ಜೀರಿಗೆ, ಕಡಲೆಬೇಳೆ ಹಾಕೋತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ. ಸೊ ಯಾವುದೋ ತರಕಾರಿ ಇಲ್ಲ ಅಂತಂದಾಗ ಈ ರೀತಿ ಮಾಡಿಕೊಂಡ್ರೆ ಚೆಂದ. ಆದಷ್ಟು ಉಪ್ಪಿಟ್ಟಿಗೆಲ್ಲ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆಂದ. ನನ್ನ ಚಾನಲಲ್ಲಿ ಇದೆ, ಆಗಲೇ ತೋರಿಸಿದ್ದೀನಿ ನಾನು. ಇಲ್ಲಿ ನೋಡಿ, ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಲ್ವಾ. ಸೊ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಯಾವುದೇ ಅಡುಗೆಯಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಇಲ್ಲಿ 1-2 ಹೆಸರು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ, ಇಲ್ಲ 2 ಕಟ್ ಮಾಡಿದ್ನಲ್ವ ಈರುಳ್ಳಿ, ಅದು ಕೂಡ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಬೇಯಬೇಕು ಒಗ್ಗರಣೆಯಲ್ಲಿ. 1-2 ನಿಮಿಷ ಬೇಯಕ್ಕೆ ಬಿಡಬೇಕು ಈರುಳ್ಳಿನ. ಸೊ ಆರಿದ್ರೆ ಸ್ವಲ್ಪ ಕಷ್ಟ ಇದೆ ತಿನ್ನೋದು, ಬಿಸಿಲೇ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ರಾತ್ರಿ ಹೊತ್ತು ಮಾಡ್ಕೊಂಡ್ರೆ ಎಲ್ಲರೂ ಇರ್ತಾರಲ್ವ ಮನೇಲಿ, ಆವಾಗ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೋತಾ ಇದ್ದೀನಿ ನೋಡಿ. ಈರುಳ್ಳಿ ಸಾಕು ಬೆಂದಿರೋದು. ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ ಈ ಉಪ್ಪಿಟ್ಟು. ಸಬ್ಸಿಗೆ ಸೊಪ್ಪು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ಆ ಸಬ್ಸಿಗೆ ಸೊಪ್ಪಲ್ಲಿ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಹಾಕಿ. ಇದು ನಾನು ಇವತ್ತು ಮೆಂತ್ಯ ಸೊಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಒಗ್ಗರಣೆಯಲ್ಲಿ ಕೈಯಾಡಿ ಬೇಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ. ಸೊ ಇಲ್ಲಿ ನಾನು 1 ಲೋಟ ರವೆಗೆ 3-4 ಲೋಟ ನೀರು ಹಾಕ್ಕೊಳ್ಳಿ. ಆವಾಗಲೇ ನಿಮ್ಗೆ ತೆಳು ಬರೋದು ಉಪ್ಪಿಟ್ಟು. ಗಂಜಿ ಥರ ಬರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಿಯಾಗಿ ತಿನ್ನೋಕ್ಕೆ. ಬಿಸಿ ನೀರೇ ಹಾಕ್ಕೋಬೇಕು ನೀವು ಇದಕ್ಕೆ. ಸೊ ಅಲ್ಲಿ ಕುದಿ ಬರ್ತಾ ಇದೆ ನೀರು ಕುದಿ ಬಂದರೆ ಸಾಕು. 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ಬೇಕಷ್ಟೇ. ಎಲ್ಲ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಎಲ್ಲ 10 ನಿಮಿಷ ಸಾಕು ನಿಮಗೆ. ತೆಂಗಿನ ತುರಿ ಕೂಡ ಅಲ್ಲಿಗೆ ಹಾಕ್ಬಿಡ್ತೇವೆ. ಆಮೇಲೆ ಬೇಕಾದರೂ ಹಾಕ್ಬೋದು, ಉಪ್ಪಿಟ್ಟಾದಮೇಲೆ ಮುಂಚೆ ಕೂಡ ಹಾಕ್ಬೋದು. ನಾನು ಫಸ್ಟೇ ಹಾಕ್ತಾಯಿದ್ದೀನಿ ಇಲ್ಲಿ. ಇನ್ನು ಸ್ವಲ್ಪ ನೀರು ಬೇಕು ಅನಿಸ್ತು, ಅದಕ್ಕೆ ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಬಿಸಿನೀರು ಕಾಯಿಸಿ ಇಟ್ಕೊಳ್ಳಿ, ಆವಾಗ ಹಾಕ್ಕೋಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಈ ಹಂತದಲ್ಲಿ ಹಾಕ್ತಾಯಿದ್ದೀನಿ ನಾನು. ಇನ್ನೂ ಸ್ವಲ್ಪ ತೆಳು ಬೇಕೆಂದರೆ ಪಕ್ಕದಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೋಬೋದು ಬೇಕಾದರೆ. ಈ ಹಂತದಲ್ಲಿ ನಿಂಬೆಹಣ್ಣು ಕೂಡ ಹಿಂಡ್ಕೊತಾ ಇದ್ದೀನಿ ನಾನು, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಈ ಆ್ಯಕ್ಚುಲಿ ರವೆ ಹಾಕಿದ್ಮೇಲೆ ಇದೆಲ್ಲ ಹಾಕ್ಬೋದು. ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ನೀರಲ್ಲೆಲ್ಲ ರಸ ಬಿಟ್ಕೊಳ್ಳುತ್ತಲ್ಲ ಈ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಅದೊಂಥರ ಟೇಸ್ಟ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ಇರೋದು ಈ ಬಿಗಿನರ್ಸ್ ಮತ್ತು ಬ್ಯಾಚುಲರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಮುಚ್ಚಿ 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು. ನಾನಿಲ್ಲೊಂಚೂರು ಅರಿಶಿನದ ಪುಡಿ ಕೂಡ ಹಾಕ್ತಾಯಿದ್ದೀನಿ.
ಇದು ಕೂಡ ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಅಷ್ಟೇ. ರವೆನ ನಿಧಾನಕ್ಕೆ ಹಾಕ್ಕೋಬೇಕು, ಕೈ ಆಡ್ತಾ. ಇದು ಸಣ್ಣ ರವೆ ಅಲ್ವಾ, ಗಂಟು ಬಂದುಬಿಡುತ್ತೆ. ಇದೇ ಒಂದು ಇಂಪಾರ್ಟೆಂಟ್ ಟಿಪ್ ಅಂತ ಅಂದ್ಕೊಳ್ಳಿ. ರವೆ ಒಂದೇ ಸಾರಿ ಹಾಕ್ಬಿಟ್ರೆ ಗಂಟು ಬಂದುಬಿಡುತ್ತೆ, ಅದರಿಂದ ಕೈ ಆಡ್ತಾ ನಿಧಾನಕ್ಕೆ ಹಾಕ್ಕೋಬೇಕು. ಬನ್ಸಿ ರವೆ ಆದರೆ ಏನು ಅಷ್ಟು ಅನಿಸಲ್ಲ, ಇದು ಉಪ್ಪಿಟ್ಟು ರವೆ ಅಲ್ವಾ, ಅದರಿಂದ ಗಂಟು ಬಂದುಬಿಡಿ. ಈವನ್ ಚಿರೋಟಿ ರವೆಲಿ ಮಾಡಿದ್ರು ಅಷ್ಟೇ, ನಿಧಾನ ಕೈಯಾಡಿ ಹಾಕ್ಕೋಬೇಕು ರವೆ. ಈ ಹಂತದಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಂಡ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ. ರೆಡಿ ಆಯಿತು ನಮ್ಮ ಉಪ್ಪಿಟ್ಟು. ಸೊ ನಾನು ಡಿಶ್ ಔಟ್ ಮಾಡ್ತಾಯಿದ್ದೀನಿ ನೋಡಿ, ನೀವು ಒಂದು ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ರೆಡಿ ಆಯಿತು. ಬಿಸಿ ತಿಂದರೆ ಅದು ಆಮೇಲೆ ಗಟ್ಟಿ ಬಂದುಬಿಡುತ್ತೆ, ಎಷ್ಟೇ ನೀರು ಹಾಕಿ ಮಾಡಿದ್ರು. ಉಪ್ಪಿಟ್ಟು ಆರಿದ್ರೆ ತಣ್ಣಗಾದರೆ ಅದು ಗಟ್ಟಿ ಬಂದುಬಿಡುತ್ತೆ, ಅದರಿಂದ ಬಿಸಿಲೇ ತಿನ್ಕೊಂಬಿಡ್ಬೇಕು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಉಪ್ಪಿನಕಾಯೋ ಏನೋ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.